ಒಂದು ಸಿಂಪಲ್ ಐಡಿಯಾ ಅದನ್ನ ಒಂದು ಪವರ್ಫುಲ್ ಬಿಸ್ನೆಸ್ ಅಸೆಟ್ ಆಗಿ ಚೇಂಜ್ ಮಾಡೋದು ಹೇಗೆ? ಈ ವಿಶ್ಲೇಷಣೆಯಲ್ಲಿ ಒಂದು ಹೊಸ ಆವಿಷ್ಕಾರ ಕೇವಲ ಒಂದು ಐಡಿಯಾ ಸ್ಟೇಜ್ನಿಂದ ಕಂಪನಿಗೆ ಮಾರ್ಕೆಟಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿ ಹೇಗೆ ಬದಲಾಗುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಜರ್ನಿಯನ್ನ ನೋಡೋಣ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುನ್ನ ಈ ಒಂದು ಬೇಸಿಕ್ ಪ್ರಶ್ನೆ ಬಗ್ಗೆ ಯೋಚನೆ ಮಾಡೋಣ. ಇವತ್ತಿನ ಕಾಂಪಿಟೇಟಿವ್ ಜಗತ್ತಲ್ಲಿ ದಿನ ಸಾವಿರಾರು ಐಡಿಯಾಗಳು ಹುಟ್ಟುತ್ತೆ. ಇಂಥ ಟೈಮಲ್ಲಿ ಒಂದು ಬ್ರಿಲಿಯಂಟ್ ಐಡಿಯಾನ ಕಾಪಿ ಆಗದ ಹಾಗೆ, ಕಳೆದು ಹೋಗದ ಹಾಗೆ ಸೇಫ್ ಆಗಿ ಇಡೋದು ಹೇಗೆ ಅಲ್ವಾ? ಇಷ್ಟೇ ಈ ದೊಡ್ಡ ಚಾಲೆಂಜ್ಗೆ ಸೊಲ್ಯೂಷನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅಂದ್ರೆ ಬೌದ್ಧಿಕ ಆಸ್ತಿ ಪೈಪ್ಲೈನ್. ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಈ ಜರ್ನಿಯನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. IP ಪೈಪ್ಲೈನ್ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಅದರ ಫೈನಲ್ ಗೋಲ್ ಏನು ಅನ್ನೋವರೆಗೂ ಪ್ರತಿಯೊಂದು ಸ್ಟೇಜ್ನೂ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇದಾಗಿ ಈ ಜರ್ನಿಯ ಬೇಸಿಕ್ಸಿಂದ ಶುರು ಮಾಡೋಣ. ಈ IP ಪೈಪ್ಲೈನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಯಾಕಿದು ಪ್ರತಿಯೊಂದು ಇನ್ನೋವೇಟಿವ್ ಕಂಪನಿಗೂ ಅಷ್ಟು ಇಂಪಾರ್ಟೆಂಟ್? ತಿಳ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ IP ಪೈಪ್ಲೈನ್ ಅನ್ನೋದು ಬರೀ ಒಂದು ಲೀಗಲ್ ಪ್ರಾಸೆಸ್ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಸ್ಟ್ರಾಟಜಿಕ್ ಸಿಸ್ಟಮ್. ಒಂದು ಕಂಪನಿಯ ಅತ್ಯಂತ ಬೆಲೆಬಾಳುವ ಆಸ್ತಿ ಅಂದ್ರೆ ಅದರ ಹೊಸ ಐಡಿಯಾಗಳು ಅಲ್ವಾ? ಅದನ್ನ ಪ್ರೊಟೆಕ್ಟ್ ಮಾಡಿ ಇನ್ನಷ್ಟು ಬೆಳೆಸೋಕೆ ಡಿಸೈನ್ ಮಾಡಿರೋ ಒಂದು ವ್ಯವಸ್ಥೆ ಇದು. ಈ ಪೈಪ್ಲೈನ್ನ ಮುಖ್ಯ ಉದ್ದೇಶಗಳನ್ನ ನೋಡಿದ್ರೆ ಇದು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ. ಇದು ಬರೀ ಪೇಟೆಂಟ್ ಪಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಕಂಪನಿಯ ವ್ಯಾಲ್ಯೂಬಲ್ ಇನೋವೇಷನ್ಗಳನ್ನ ಕಾಪಾಡುತ್ತೆ, ಮಾರ್ಕೆಟ್ನಲ್ಲಿ ಒಂದು ಯೂನಿಕ್ ಪ್ಲೇಸ್ ಕೊಡುತ್ತೆ. ಅಷ್ಟೇ ಅಲ್ಲ, ಲೈಸೆನ್ಸಿಂಗ್ ಮೂಲಕ ಹೊಸ ರೆವೆನ್ಯೂ ಸೋರ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಓಕೆ, ಈ ಇಡೀ ಜರ್ನಿಯನ್ನ 6 ಮುಖ್ಯ ಹಂತಗಳಾಗಿ ವಿಂಗಡಿಸ್ಬೋದು. ಇದೊಂದು ರೀತಿ ರೋಡ್ ಮ್ಯಾಪ್ ಇದ್ದ ಹಾಗೆ. ಐಡಿಯಾ ಹುಟ್ಟಿದಾಗಿನಿಂದ ಅದು ಒಂದು ಲೀಗಲ್ ಅಸೆಟ್ ಆಗಿ ಮ್ಯಾನೇಜ್ ಆಗೋವರೆಗೂ ಈ 6 ಸ್ಟೆಪ್ಸ್ ನಮಗೊಂದು ಕ್ಲಿಯರ್ ಪಾತ್ ತೋರಿಸುತ್ತೆ. ಯಾವುದೇ ದೊಡ್ಡ ಇನ್ನೋವೇಷನ್ ಶುರುವಾಗೋದು ಒಂದು ಚಿಕ್ಕ ಐಡಿಯಾದಿಂದ. ಆದರೆ ಆ ಐಡಿಯಾ ಶುರುವಿನ ಹಂತದಲ್ಲೇ ಬರೋ ಅಡೆತಡೆಗಳನ್ನ ಹೇಗೆ ದಾಟುತ್ತೆ? ಈ ಪೈಪ್ಲೈನ್ನ ಫಸ್ಟ್ ಸ್ಟೇಜಸ್ ಇದಕ್ಕಾಗಿಯೇ ತುಂಬಾನೇ ಕ್ರೂಷಿಯಲ್. ಫಸ್ಟ್ ಸ್ಟೇಜ್ ಐಡಿಯೇಷನ್ ಅಂದ್ರೆ ಐಡಿಯಾಗಳನ್ನ ಬರೀ ತಲೆಯಲ್ಲಿಟ್ಕೊಳ್ಳೋದಲ್ಲ, ಅದನ್ನ ಒಂದು ಫಾರ್ಮಲ್ ಡಾಕ್ಯುಮೆಂಟ್ ಅಂದ್ರೆ ಇನ್ವೆನ್ಷನ್ ಡಿಸ್ಕ್ಲೋಷರ್ ರೂಪದಲ್ಲಿ ರೆಕಾರ್ಡ್ ಮಾಡೋದು. ಮುಂದಿನ ಎಲ್ಲಾ ಪ್ರೋಸೆಸ್ಗೂ ಇದೇ ಫೌಂಡೇಶನ್. ಎಲ್ಲ ಐಡಿಯಾಗಳಿಗೂ ಪೇಟೆಂಟ್ ಸಿಗಲ್ಲ ಅಲ್ವಾ? ಅದಕ್ಕೆ ಎರಡನೇ ಹಂತ ಎವ್ಯಾಲ್ಯೂಯೇಷನ್. ಇದೊಂದು ರೀತಿ ಫಿಲ್ಟರ್ ಇದ್ದ ಹಾಗೆ. ಇಲ್ಲಿ ಪೇಟೆಂಟಬಿಲಿಟಿ ಅನಾಲಿಸಿಸ್ ಅಂತ ಮಾಡ್ತಾರೆ. ಅಂದ್ರೆ ಈ ಐಡಿಯಾ ನಿಜವಾಗ್ಲೂ ಹೊಸತೆ, ಇದನ್ನ ಪ್ರಾಕ್ಟಿಕಲ್ ಆಗೇ ಮಾಡೋಕೆ ಸಾಧ್ಯನಾ, ಆ ಸತ್ಯಕ್ಕೆ ಇಂಪಾರ್ಟೆಂಟ್, ಇದರಿಂದ ಬಿಸ್ನೆಸ್ ಮಾಡಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಹುಡುಕ್ತಾರೆ. ಒಮ್ಮೆ ಈ ಇವ್ಯಾಲ್ಯೂಯೇಷನ್ ಪಾಸ್ ಆದ್ರೆ ನೆಕ್ಸ್ಟ್ ಸ್ಟೇಜ್ ಫೈಲಿಂಗ್. ಇಲ್ಲಿಂದ ಆ ಐಡಿಯಾ ಆಫಿಷಿಯಲ್ ಆಗಿ ಲೀಗಲ್ ಸಿಸ್ಟಮ್ ಒಳಗೆ ಎಂಟ್ರಿ ಕೊಡುತ್ತೆ. ಪ್ರೊಟೆಕ್ಷನ್ ಪಡೆಯಕ್ಕೆ ಅದರ ಜರ್ನಿ ಇಲ್ಲಿಂದಾನೇ ಶುರು. ಅಪ್ಲಿಕೇಶನ್ ಹಾಕೋದು ಜಸ್ಟ್ ಫಸ್ಟ್ ಸ್ಟೆಪ್. ನಿಜವಾದ ಸವಾಲು ಶುರುವಾಗೋದೇ ಈಗ. ಪೇಟೆಂಟ್ ಆಫೀಸ್ ಜೊತೆ ಮಾತುಕತೆ ಮಾಡಿ ನಮ್ಮ ಇನ್ವೆನ್ಷನ್ ಪ್ರೊಟೆಕ್ಷನ್ಗೆ ಅರ್ಹ ಅಂತ ಪ್ರೂವ್ ಮಾಡಬೇಕಲ್ಲ, ಅದು ಇಲ್ಲಿಂದ ಶುರು. ಈ ಎಕ್ಸಾಮಿನೇಷನ್ ಸ್ಟೇಜ್ ಇದೆಯಲ್ಲ, ಇದು ಪೇಟೆಂಟ್ ಆಫೀಸ್ ಜೊತೆಗಿನ ಒಂದು ಡಿಸ್ಕಷನ್ ಥರ. ಪೇಟೆಂಟ್ ಎಕ್ಸಾಮಿನರ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಅಪ್ಲಿಕೆಂಟ್ಸ್ ತಮ್ಮ ಇನ್ವೆನ್ಷನ್ ಹೇಗೆ ಯುನೀಕ್ ಅಂತ ಉತ್ತರ ಕೊಡಬೇಕು. ಇದನ್ನು ಟೆಕ್ನಿಕಲ್ ಆಗಿ ಆಫೀಸ್ ಆಕ್ಷನ್ಸ್ಗಳಿಗೆ ರೆಸ್ಪಾಂಡ್ ಮಾಡೋದು ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸ್ಟೇಜ್ ಒಂದು ರಿಯಲ್ ಟೆಸ್ಟ್. ನಮ್ಮ ಐಡಿಯಾಗೆ ಪ್ರೊಟೆಕ್ಷನ್ ಸಿಗಬೇಕಾ ಬೇಡವಾ ಅಂತ ಡಿಸೈಡ್ ಆಗೋದು ಇಲ್ಲೇ. ಅಪ್ಲಿಕೇಶನ್ನ ಪ್ರತಿಯೊಂದು ಡೀಟೇಲನ್ನು ಇಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸ್ತಾರೆ. ಫೈನಲಿ ಗ್ರ್ಯಾಂಟ್ ಸ್ಟೇಜ್. ಇದು ಇಡೀ ಅಪ್ಲಿಕೇಶನ್ ಪ್ರೋಸೆಸ್ನ ಕ್ಲೈಮ್ಯಾಕ್ಸ್. ಎಕ್ಸಾಮಿನೇಷನ್ನ ಎಲ್ಲಾ ಚಾಲೆಂಜ್ಗಳನ್ನು ಪಾಸ್ ಮಾಡಿದ್ಮೇಲೆ ಆ ಐಡಿಯಾಗೆ ಅಫಿಷಿಯಲ್ ಆಗಿ ಪೇಟೆಂಟ್ ಸಿಗುತ್ತೆ. ಅಂದ್ರೆ ಅದು ಈಗ ಒಂದು ಲೀಗಲ್ ಅಸೆಟ್. ಪೇಟೆಂಟ್ ಸಿಕ್ಕಿದ್ರೆ ಒಂದು ದೊಡ್ಡ ಮೈಲುಗಲ್ಲು ಸಾಧಿಸಿದ ಹಾಗೆ. ಆದರೆ ನಿಜವಾದ ಕೆಲಸ ಶುರು ಆಗೋದೇ ಇಲ್ಲಿಂದ. ಆ IP ಬಳಸಿ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು ಹೇಗೆ? ಬನ್ನಿ ನೋಡೋಣ. ಪೇಟೆಂಟ್ ಸಿಕ್ಕಿದ ತಕ್ಷಣಕ್ಕೆ ಕೆಲಸ ಮುಗೀತು ಅಂತಲ್ಲ, ಅದನ್ನ ಜೀವಂತವಾಗಿಡಬೇಕು. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅದರ ಹಕ್ಕುಗಳನ್ನು ಉಳಿಸ್ಕೊಳ್ಳೋಕೆ ಕರೆಕ್ಟ್ ಟೈಮ್ಗೆ ರಿನ್ಯೂವಲ್ ಫೀಸ್ ಕಟ್ಟಬೇಕು. ಇದು ಒಂದು ಕಂಟಿನ್ಯೂಯಸ್ ಮೇಂಟೆನೆನ್ಸ್ ಪ್ರೋಸೆಸ್. IP ವ್ಯಾಲ್ಯೂಗೆ 2 ಮುಖಗಳಿವೆ. ಒಂದು ಕಡೆ ಲೈಸೆನ್ಸಿಂಗ್ ಮತ್ತೆ ರಾಯಲ್ಟಿ ಮೂಲಕ ನೇರವಾಗಿ ಹಣ ಬರುತ್ತೆ. ಇನ್ನೊಂದು ಕಡೆ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಜಾಸ್ತಿ ಆಗುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ಗಳು ಸಿಗುತ್ತೆ, ಮತ್ತೆ ಕಾಂಪಿಟೇಟರ್ಸ್ ದೂರ ಇರೋ ಹಾಗೆ ಮಾಡುತ್ತೆ. ಇವೆರಡೂ ಅಷ್ಟೇ ಇಂಪಾರ್ಟೆಂಟ್. ಒಂದು ಪೇಟೆಂಟ್ ಮ್ಯಾನೇಜ್ ಮಾಡೋದು ಒಂದು ಲೆಕ್ಕ, ಆದ್ರೆ ಒಂದು ಕಂಪನಿ 10 ಅಥವಾ 100 ಪೇಟೆಂಟ್ಗಳನ್ನ ಹೊಂದಿದ್ರೆ ಆಗ ಇಡೀ ಪೋರ್ಟ್ಫೋಲಿಯೋವನ್ನೇ ಸ್ಟ್ರಾಟಜಿಕ್ ಆಗಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಈಗ ನೋಡೋಣ. ಹಾಗಿದ್ರೆ ಕಂಪನಿಗಳು ತಮ್ಮ IP ಸ್ಟ್ರಾಟಜಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಹೇಗಳಿಯತ್ತೆ? ಅದಕ್ಕೆ ಇರೋದೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಂದ್ರೆ KPIs.
ವರ್ಷಕ್ಕೆ ಎಷ್ಟು ಪೇಟೆಂಟ್ ಫೈಲ್ ಮಾಡಿದ್ವಿ, ಅದರಲ್ಲಿ ಎಷ್ಟು ಗ್ರ್ಯಾಂಟ್ ಆಯಿತು, ಇದರಿಂದ ಎಷ್ಟು ದುಡ್ಡು ಬಂತು, ಮತ್ತೆ ಹಾಕಿದ ಬಂಡವಾಳಕ್ಕೆ ರಿಟರ್ನ್ಸ್ ಎಷ್ಟು, ROI ಬಂತು, ಈ ಥರ ಟ್ರ್ಯಾಕ್ ಮಾಡ್ತಾರೆ. ಈ ಚಾರ್ಟ್ ನೋಡಿ, ಇದು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ತೋರಿಸುತ್ತೆ. IP ಪ್ರೊಟೆಕ್ಷನ್ ಅನ್ನೋದು ಒಂದೇ ದೇಶಕ್ಕೆ ಸೀಮಿತ ಅಲ್ಲ. ಇದೊಂದು ಗ್ಲೋಬಲ್ ಸ್ಟ್ರಾಟಜಿ. ಅಂದ್ರೆ ಕಂಪನಿಗಳು ತಮ್ಮ ಮೇನ್ ಮಾರ್ಕೆಟ್ಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ತಮ್ಮ ಇನ್ವೆನ್ಷನ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತವೆ. ಸಹಜವಾಗಿ ಇದರಲ್ಲಿ ರಿಸ್ಕ್ಗಳೂ ಇವೆ. ಕಾಂಪಿಟೇಟರ್ಸ್ ನಮ್ಮ ಐಡಿಯಾನ ಕಾಪಿ ಮಾಡಬಹುದು, ಅಥವಾ ನಕಲಿ ಪ್ರಾಡಕ್ಟ್ಸ್ ಮಾರುಕಟ್ಟೆಗೆ ಬರಬಹುದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಮ್ಮ ಕೈಯಿಂದಲೇ ಆಕ್ಸಿಡೆಂಟಲ್ ಆಗಿ ನಮ್ಮ ಹಕ್ಕುಗಳನ್ನು ಕಳ್ಕೋಬಹುದು. ಒಂದು ಒಳ್ಳೆ IP ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಇದ್ರೆ ಈ ಎಲ್ಲಾ ರಿಸ್ಕ್ಗಳನ್ನ ಕಡಿಮೆ ಮಾಡಬಹುದು. ಸರಿ, ಈಗ ಈ ಎಲ್ಲಾ ಸ್ಟೇಜ್ಗಳನ್ನ ಒಟ್ಟುಗೂಡಿಸಿ ನೋಡಿದ್ರೆ ಈ ಇಡೀ ಪ್ರಾಸೆಸ್ನ ಅಸಲಿ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಹೇಳೋದಾದ್ರೆ, ಒಂದು ಚೆನ್ನಾಗಿರೋ IP ಪೈಪ್ಲೈನ್ ಏನ್ ಮಾಡುತ್ತೆ ಅಂದ್ರೆ, ಒಂದು ರಾ ಐಡಿಯಾನ ತಗೊಂಡು ಅದನ್ನ ಒಂದು ಪ್ರೊಟೆಕ್ಟೆಡ್ ರೆವೆನ್ಯೂ ಜನರೇಟಿಂಗ್ ಬಿಸ್ನೆಸ್ ಅಡ್ವಾಂಟೇಜ್ ಆಗಿ ಪರಿವರ್ತನೆ ಮಾಡುತ್ತೆ. ಇದೇ ನೋಡಿ ಇದರ ನಿಜವಾದ ಪವರ್. ಈ ಇಡೀ ಚರ್ಚೆಯನ್ನ ಒಂದೇ ಪ್ರಶ್ನೆಗೆ ತಂದು ನಿಲ್ಲಿಸ್ಬೋದು. ಅದೇನಂದ್ರೆ, ಕಂಪನಿಯ ಲಾಂಗ್ ಟರ್ಮ್ ಬೆಳವಣಿಗೆಗೆ ನಮ್ಮ IP ಪೈಪ್ಲೈನ್ ಹೊಸ ಐಡಿಯಾಗಳನ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಅದರಿಂದ ಹಣವನ್ನು ಗಳಿಸೋಕೆ ಸಪೋರ್ಟ್ ಮಾಡುತ್ತಾ? ಇದೊಂದು ನಿಜಕ್ಕೂ ಯೋಚನೆ ಮಾಡಬೇಕಾದಂಥ ಪವರ್ಫುಲ್ ಪ್ರಶ್ನೆ.